ಒಂದು ಪೊಲೀಸ್ ಸ್ಟೇಷನ್, ಸುತ್ತಲೂ ಕಾವಲುಗಾರರು. ಸ್ಟೇಷನ್ ಒಳಗಡೆ ತುಂಬಾ ಸೆಕ್ಯೂರ್ ಆಗಿರೋ ಒಂದು ಸ್ಟ್ರಾಂಗ್ ರೂಮ್. ಆದರೆ ಮಾರನೇ ದಿನ ಬೆಳಿಗ್ಗೆ ನೋಡಿದ್ರೆ ಅಲ್ಲಿರೋ ಸರ್ಕಾರಿ ಖಜಾನೆ ಖಾಲಿಯಾಗಿದೆ. ಕಿಟಕಿ ಮುರಿದಿಲ್ಲ, ಬೀಗ ಒಡೆದಿಲ್ಲ, ಆದರೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ ಮಾಯವಾಗಿದೆ. ಸಿಸ್ಟಮ್ ಒಳಗಡೆ ಇದ್ದುಕೊಂಡೇ ಸಿಸ್ಟಮ್ ಅನ್ನು ಹೇಗೆ ಫೂಲ್ ಮಾಡಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಇದು ಕೇವಲ ಒಂದು ಕಳ್ಳತನದ ಕಥೆಯಲ್ಲ, ಇದೊಂದು ಅಪ್ಪಟ ಬಿಸ್ನೆಸ್ ಮ್ಯಾನಿಪ್ಯುಲೇಷನ್ ಮತ್ತು ಪವರ್ ಗೇಮ್. ಇಲ್ಲಿ ಕಣ್ಣಿಗೆ ಕಾಣುವ ಸತ್ಯವೇ ಬೇರೆ, ಅಡಗಿರುವ ರಹಸ್ಯವೇ ಬೇರೆ. ಇಡೀ ಸಿಸ್ಟಮ್ ಅನ್ನು ಮಂಕುಬೂದಿ ಎರಚಿದ ಆ ಮಾಸ್ಟರ್ ಮೈಂಡ್ ಯಾರು? ಇದು ಬೆಲ್ ಬಾಟಮ್. ಸಾಮಾನ್ಯ ಪತ್ತೆದಾರಿ ಕಥೆಯ ಹಿಂದೆ ಅಡಗಿರುವ ಅಸಾಧಾರಣ ಫೈನಾನ್ಷಿಯಲ್ ಸ್ಟ್ರಾಟಜಿಗಳ ಒಂದು ರಹಸ್ಯ ಪಾಠ. ಈಗ ಈ ಇಡೀ ಕಥೆಯನ್ನ ಒಬ್ಬ ಡಿಟೆಕ್ಟಿವ್ ದಿವಾಕರನ ಕಣ್ಣಿನಿಂದ ನೋಡೋ ಬದಲು ಒಬ್ಬ ಇನ್ವೆಸ್ಟರ್ ಅಥವಾ ಬಿಸ್ನೆಸ್ ಸ್ಟ್ರಾಟಜಿಸ್ಟ್ ದೃಷ್ಟಿಕೋನದಿಂದ ನೋಡೋಣ. 1980ರ ದಶಕದ ಆ ಹಳ್ಳಿಯಲ್ಲಿ ನಡೆಯುವ ಈ ಘಟನೆಗಳು ಇವತ್ತಿನ ಮಾಡರ್ನ್ ಬಿಸ್ನೆಸ್ ವರ್ಲ್ಡ್ಗೆ ಎಷ್ಟು ಹತ್ತಿರವಾಗಿವೆ ಗೊತ್ತಾ? ಇಲ್ಲಿ ಕಾಣೆ ಆಗಿರೋದು ಕೇವಲ ಹಣವಲ್ಲ, ಇಲ್ಲಿ ಕಳೆದು ಹೋಗಿರೋದು ಟ್ರಸ್ಟ್ ಅಥವಾ ನಂಬಿಕೆ. ಇವತ್ತು ನಾವು ಈ ಸಿನಿಮಾದಲ್ಲಿ ಅಡಗಿರುವ ಮನಿ ಮ್ಯಾನಿಪ್ಯುಲೇಷನ್, ಇನ್ಫಾರ್ಮೇಷನ್ ಬ್ರೋಕಿಂಗ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನು ಅನಲೈಸ್ ಮಾಡೋಣ. ನಟೋರಿಯಸ್ ಕ್ರಿಮಿನಲ್ಗಳು ಕೂಡ ಹೇಗೆ ಬಿಸ್ನೆಸ್ ಲಾಜಿಕ್ ಬಳಸ್ತಾರೆ ಮತ್ತು ಅದರಿಂದ ನಾವು ಕಲಿಯಬೇಕಾದ ಲೀಗಲ್ ಲೆಸನ್ಸ್ ಏನು ಅನ್ನೋದನ್ನ ಈಗ ಎಕ್ಸ್ಪ್ಲೋರ್ ಮಾಡೋಣ. ನಟೋರಿಯಸ್ ಕ್ರಿಮಿನಲ್ಗಳು ಕೂಡ ಹೇಗೆ ಬಿಸ್ನೆಸ್ ಲಾಜಿಕ್ ಬಳಸ್ತಾರೆ ಮತ್ತು ಅದರಿಂದ ನಾವು ಕಲಿಯಬೇಕಾದ ಲೀಗಲ್ ಲೆಸನ್ಸ್ ಏನು ಅನ್ನೋದನ್ನ ಈಗ ಎಕ್ಸ್ಪ್ಲೋರ್ ಮಾಡೋಣ. ಆದರೆ ಇಲ್ಲಿ ಒಂದು ಅಪಾಯದ ಸುಳಿವು ಇದೆ. ಆ ಸತ್ಯ ಏನು ಅಂತ ಗೊತ್ತಾದ್ರೆ ನಿಮಗೆ ಶಾಕ್ ಆಗುತ್ತೆ. ಸಿನಿಮಾದ ಮೊದಲ ಪವರ್ ಮೂವ್ ಅಂದ್ರೆ ಆ ಪೊಲೀಸ್ ಸ್ಟೇಷನ್ ಲಾಕರ್ ಲೂಟಿ. ಇದನ್ನ ಬಿಸ್ನೆಸ್ ಭಾಷೆಯಲ್ಲಿ ಇನ್ಸೈಡ್ ಜಾಬ್ ಅಥವಾ ಆಪರೇಷನಲ್ ರಿಸ್ಕ್ ಅಂತ ಕರೀತಾರೆ. ಸ್ಟೇಷನ್ ಒಳಗಡೆ ಇದ್ದುಕೊಂಡೇ ಕಳ್ಳತನ ಮಾಡೋದು ಅಂದ್ರೆ ಸಿಸ್ಟಮ್ನ ವೀಕ್ನೆಸ್ ಮೇಲೆ ಅಟ್ಯಾಕ್ ಮಾಡೋದು ಅಂತ ಅರ್ಥ. ಯಾವುದೇ ಒಂದು ಕಂಪನಿಯಲ್ಲಿ ಇಂಟರ್ನಲ್ ಕಂಟ್ರೋಲ್ಸ್ ಇಲ್ಲದಿದ್ರೆ ಆ ಕಂಪನಿಯ ಆಸ್ತಿ ಎಷ್ಟು ಬೇಗ ಖಾಲಿಯಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಸೀನ್ ನಮಗೆ ಕಲಿಸುವ ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ನೀವು ಬಿಸ್ನೆಸ್ ಮಾಡುವಾಗ ಕೇವಲ ಎಕ್ಸ್ಟರ್ನಲ್ ಥ್ರೆಟ್ಸ್ ಬಗ್ಗೆ ಮಾತ್ರವಲ್ಲ, ನಿಮ್ಮ ಆರ್ಗನೈಸೇಷನ್ ಒಳಗಡೆ ನಡೆಯುವ ಪ್ರೋಸೆಸ್ ಬಗ್ಗೆಯೂ ಎಚ್ಚರವಾಗಿರಬೇಕು. ಲೀಗಲ್ ಆಗಿ ನೀವು ಇದನ್ನ ಹೇಗೆ ಬಳಸಬಹುದು ಅಂದ್ರೆ, ಪ್ರತಿ ವರ್ಷ ನಿಮ್ಮ ಬಿಸ್ನೆಸ್ನ ಫೈನಾನ್ಷಿಯಲ್ ಆನ್ಸಿಲ್ ಆಡಿಟ್ ಮತ್ತು ಸೆಕ್ಯೂರಿಟಿ ಚೆಕ್ ಮಾಡಿಸಿ. ಅತಿಯಾದ ನಂಬಿಕೆ ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನು ಡಿಟೆಕ್ಟಿವ್ ದಿವಾಕರ್ನ ಅಬ್ಸರ್ವೇಷನ್ ಸ್ಕಿಲ್ಸ್ ನೋಡಿ. ಅವನು ಸಣ್ಣ ಪುಟ್ಟ ಡೀಟೇಲ್ಸ್ಗಳನ್ನು ಗಮನಿಸ್ತಾನೆ. ಒಬ್ಬ ವ್ಯಕ್ತಿ ಬಳಸುವ ಪರ್ಫ್ಯೂಮ್ ಇರಬಹುದು ಅಥವಾ ಅವನ ದಿನಚರಿ ಇರಬಹುದು. ಬಿಸ್ನೆಸ್ ವರ್ಲ್ಡ್ನಲ್ಲಿ ಇದನ್ನ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ನೀವು ಯಾವುದೇ ಹೊಸ ಕಂಪನಿಯಲ್ಲಿ ಹಣ ಹೂಡುವ ಮುನ್ನ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡುವ ಮುನ್ನ ಮಾರುಕಟ್ಟೆಯ ಇಂತಹ ಸಣ್ಣ ಪುಟ್ಟ ಪ್ಯಾಟರ್ನ್ಗಳನ್ನು ಸ್ಟಡಿ ಮಾಡಬೇಕು. ದಿವಾಕರ ಇಲ್ಲಿ ಕೇವಲ ಕಳ್ಳನನ್ನ ಹುಡುಕುತ್ತಿಲ್ಲ, ಅವನು ಡೇಟಾ ಕಲೆಕ್ಟ್ ಮಾಡ್ತಿದ್ದಾನೆ. ಇಂದಿನ ಕಾಲದಲ್ಲಿ ಡೇಟಾ ಇಸ್ ವೆಲ್ತ್. ಲೀಗಲ್ ಆಗಿ ನೀವು ಇದನ್ನ ಹೇಗೆ ಬಳಸಬಹುದು ಅಂದ್ರೆ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ ಡ್ಯೂ ಡಿಲಿಜೆನ್ಸ್ ಮಾಡಿ. ಮಾರುಕಟ್ಟೆಯ ಸಣ್ಣ ಸುಳಿವು ಕೂಡ ನಿಮ್ಮನ್ನ ದೊಡ್ಡ ನಷ್ಟದಿಂದ ಕಾಪಾಡಬಹುದು. ಆದರೆ ಈ ಪತ್ತೇದಾರಿ ಆಟದ ನಡುವೆ ಹಣ ಎಲ್ಲಿ ಹರಿತಾ ಇದೆ ಅನ್ನೋದು ಇನ್ನೂ ರಹಸ್ಯವಾಗಿದೆ. ಸಿನಿಮಾದಲ್ಲಿ ಬರುವ ಇನ್ಫಾರ್ಮೇಷನ್ ಬ್ರೋಕಿಂಗ್ ಬಗ್ಗೆ ಮಾತಾಡೋಣ. ಯಾರ ಹತ್ತಿರ ಸತ್ಯ ಇರುತ್ತದೋ ಅವರ ಹತ್ತಿರ ಪವರ್ ಇರ್ತದೆ. ಇಲ್ಲಿ ಕೆಲವು ಕ್ಯಾರೆಕ್ಟರ್ಗಳು ಮಾಹಿತಿಯನ್ನು ಮಾರಿ ಹಣ ಮಾಡಲು ನೋಡ್ತಾರೆ. ಇದನ್ನ ಇವತ್ತಿನ ಕಾಲದ ಡೇಟಾ ಮಾನಿಟೈಸೇಷನ್ ಅಂತ ಕರೀಬಹುದು. ಸ್ಕ್ಯಾಮ್ ಮಾಡೋರು ಮಾಹಿತಿಯನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಆದರೆ ಒಬ್ಬ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಮಾಹಿತಿಯನ್ನ ಅನಲೈಸ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಕಲಿಕೆ ಏನಂದ್ರೆ, ಇನ್ಫಾರ್ಮೇಷನ್ ಅನ್ನೋದು ಒಂದು ದೊಡ್ಡ ಆಸೆಟ್. ಲೀಗಲ್ ಆಗಿ ನಿಮ್ಮ ಬಿಸ್ನೆಸ್ನ ಟ್ರೇಡ್ ಸೀಕ್ರೆಟ್ಸ್ ಮತ್ತು ಇಂಟೆಲೆಕ್ಚುವಲ್ ಪ್ರಾಪರ್ಟಿಯನ್ನ ಪ್ರೊಟೆಕ್ಟ್ ಮಾಡಿ. ನಿಮ್ಮ ಐಡಿಯಾ ಅಥವಾ ಮಾಹಿತಿ ಬೇರೆಯವರ ಕೈ ಸೇರಿದ್ರೆ ನಿಮ್ಮ ಬಿಸ್ನೆಸ್ ವ್ಯಾಲ್ಯೂ ಶೂನ್ಯವಾಗಬಹುದು. ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಬರುವ ಡೈವರ್ಷನ್ ಸ್ಟ್ರಾಟಜಿ ಗಮನಿಸಿ. ಕಳ್ಳರು ಒಂದು ಕಡೆ ಗಲಾಟೆ ಮಾಡಿ ಜನರ ಗಮನವನ್ನ ಸೆಳೆದು ಇನ್ನೊಂದು ಕಡೆ ಸದ್ದಿಲ್ಲದೆ ತಮ್ಮ ಕೆಲಸ ಮುಗಿಸ್ತಾರೆ. ಇದನ್ನ ಮಾರ್ಕೆಟಿಂಗ್ನಲ್ಲಿ ಡಿಕಾಯ್ ಸ್ಟ್ರಾಟಜಿ ಅಂತಾರೆ. ಒಂದು ಸಣ್ಣ ಆಫರ್ ಅಥವಾ ಹೈಪ್ ಕ್ರಿಯೇಟ್ ಮಾಡಿ ನಿಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾರೆ. ಆದರೆ ಅದರ ಹಿಂದಿನ ಉದ್ದೇಶವೇ ಬೇರೆಯಾಗಿರುತ್ತೆ. ಫೈನಾನ್ಷಿಯಲ್ ಲೋಕದಲ್ಲಿ ಇಂತಹ ಸ್ಕ್ಯಾಮ್ಗಳು ತುಂಬಾ ನಡೆಯುತ್ತವೆ. ಅತಿಯಾದ ಲಾಭ ತೋರಿಸಿ ನಿಮ್ಮ ಮೂಲ ಹಣವನ್ನೇ ದೋಚಬಹುದು. ಇದರಿಂದ ಬಚಾವ್ ಆಗೋದು ಹೇಗೆ ಅಂದ್ರೆ, ಯಾವಾಗಲೂ ಬಿಗ್ ಪಿಕ್ಚರ್ ನೋಡಿ. ಕೇವಲ ಶಾರ್ಟ್ ಟರ್ಮ್ ಆಫರ್ಗಳಿಗೆ ಮರುಳಾಗದೆ ಆ ಬಿಸ್ನೆಸ್ನ ಲಾಂಗ್ ಟರ್ಮ್ ವಿಷನ್ ಏನು ಅಂತ ಚೆಕ್ ಮಾಡಿ. ದಿವಾಕರನ ತಾಳ್ಮೆ ಮತ್ತು ಪ್ರತಿಯೊಂದು ಲಿಂಕ್ ಅನ್ನ ಜಾಯಿನ್ ಮಾಡೋ ರೀತಿ ನಮಗೆ ರಿಸ್ಕ್ ಅಸೆಸ್ಮೆಂಟ್ ಬಗ್ಗೆ ಕಲಿಸುತ್ತದೆ. ಅವನು ಒಮ್ಮೆಯ ತೀರ್ಮಾನಕ್ಕೆ ಬರಲ್ಲ, ಬದಲಾಗಿ ಪ್ರತಿಯೊಂದು ಪಾಸಿಬಿಲಿಟಿಯನ್ನ ಟೆಸ್ಟ್ ಮಾಡ್ತಾನೆ. ವೆಲ್ತ್ ಕ್ರಿಯೇಷನ್ ಜರ್ನಿಯಲ್ಲಿ ಇದು ತುಂಬಾ ಮುಖ್ಯ. ಸ್ಟಾಕ್ ಮಾರ್ಕೆಟ್ ಇರಲಿ ಅಥವಾ ರಿಯಲ್ ಎಸ್ಟೇಟ್ ಇರಲಿ,
ಜನರು ಹೇಳಿದ ತಕ್ಷಣ ಹಣ ಹಾಕಬೇಡಿ. ಪ್ರತಿಯೊಂದು ರಿಸ್ಕ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ದಿವಾಕರ ಹೇಗೆ ತಪ್ಪು ಎವಿಡೆನ್ಸ್ಗಳನ್ನ ಎಲಿಮಿನೇಟ್ ಮಾಡ್ತಾನೋ ಹಾಗೆಯೇ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಲಿಸ್ಟ್ ಇಂದ ವೀಕ್ ಆಗಿರೋ ಕಂಪನಿಗಳನ್ನ ಎಲಿಮಿನೇಟ್ ಮಾಡಬೇಕು. ಯಾರು ತಾಳ್ಮೆಯಿಂದ ಇರ್ತಾರೋ ಅವರು ಮಾತ್ರ ಇಲ್ಲಿ ಲಾಭ ಮಾಡೋಕೆ ಸಾಧ್ಯ. ಕೊನೆಯದಾಗಿ ಬೆಲ್ ಬಾಟಮ್ ನಮಗೆ ಕಲಿಸುವ ಅತಿ ದೊಡ್ಡ ಪಾಠ ಅಂದ್ರೆ ಎಥಿಕ್ಸ್ ಇಸ್ ಎಕನಾಮಿಕ್ಸ್. ತಪ್ಪು ದಾರಿಯಲ್ಲಿ ಗಳಿಸಿದ ಹಣ ಎಷ್ಟು ಸೈಲೆಂಟ್ ಆಗಿ ಬರುತ್ತೋ ಅಷ್ಟೇ ಫಾಸ್ಟ್ ಆಗಿ ಹೋಗುತ್ತೆ. ಕಳ್ಳತನ ಅಥವಾ ಮ್ಯಾನಿಪ್ಯುಲೇಷನ್ ನಿಮಗೆ ಇನ್ಸ್ಟೆಂಟ್ ರಿಚ್ ಫೀಲಿಂಗ್ ಕೊಡಬಹುದು, ಆದರೆ ಲಾಂಗ್ ಟರ್ಮ್ ವೆಲ್ತ್ ಅಂದ್ರೆ ಅದು ಕ್ಲೀನ್ ಬಿಸ್ನೆಸ್ ಇಂದ ಮಾತ್ರ ಸಾಧ್ಯ. ದಿವಾಕರನ ಬ್ರೈನ್ ಮತ್ತು ಅವನ ಡಿಟೆಕ್ಟಿವ್ ಮೈಂಡ್ಸೆಟ್ ನಮಗೆ ಒಂದು ವಿಷಯ ಸ್ಪಷ್ಟಪಡಿಸುತ್ತೆ: ಹಣ ಮಾಡೋದು ಕೇವಲ ಅದೃಷ್ಟವಲ್ಲ, ಅದೊಂದು ಸೈನ್ಸ್. ಸರಿಯಾದ ಸಮಯದಲ್ಲಿ ಸರಿಯಾದ ಡಿಸಿಷನ್ ತಗೊಳ್ಳೋದೇ ಅಸಲಿ ಪವರ್. ಹಣದ ಈ ರೋಚಕ ಪ್ರಪಂಚದಲ್ಲಿ ಇನ್ನು ಎಷ್ಟೋ ಕಥೆಗಳು ಅಡಗಿವೆ. ಬೆಲ್ ಬಾಟಮ್ ಸಿನಿಮಾದ ಈ ಹಿಡನ್ ಮನಿ ಸೀಕ್ರೆಟ್ಸ್ ನಿಮಗೆ ಇಷ್ಟ ಆಗಿರಬಹುದು ಅಂದ್ಕೊಳ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಡೀಪ್ ಆಗಿ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೇ ಅಲ್ಲಾಡಿಸಿದ ಅತಿ ದೊಡ್ಡ ರಿಯಲ್ ಲೈಫ್ ಸ್ಕ್ಯಾಮ್ ಮತ್ತು ಅದರ ಹಿಂದಿನ ಬಿಸ್ನೆಸ್ ಮೈಂಡ್ ಬಗ್ಗೆ ಮಾತಾಡೋಣ. ಆ ಸಿನಿಮಾದಲ್ಲಿ ನಾಯಕ ಕೇವಲ ಕಳ್ಳನಲ್ಲ, ಅವನು ಸಿಸ್ಟಮ್ ಅನ್ನೇ ಶೇಕ್ ಮಾಡೋ ಒಬ್ಬ ಬಿಗ್ ಬುಲ್. ಆ ಸಿನಿಮಾ ಯಾವ್ದಿರ್ಬೋದು? ಒಂದು ಸಣ್ಣ ಸುಳಿವು, ಅವನು ಹಣವನ್ನ ಗಾಳಿಯಲ್ಲಿ ತೇಲಾಡಿಸ್ತಾನೆ. ವೇಟ್ ಮಾಡ್ತಾ ಇರಿ, ಕ್ಯೂರಿಯಾಸಿಟಿ ಹಾಗೇ ಇರ್ಲಿ.